ಸ್ನೇಹಿತರೆ, ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಜೈಲು ಸೇರಿ ಈಗಾಗಲೇ 1 ತಿಂಗಳಿಗೂ ಹೆಚ್ಚು ಕಾಲ ಆಯಿತು. ಇಷ್ಟು ಸಮಯದಿಂದ ಜೈಲು ವಾಸವನ್ನು ಅನುಭವಿಸ್ತಿರುವಂಥ ದರ್ಶನ್ಗೆ ಇನ್ನೂ ಕೂಡ ಸಾಕಷ್ಟು ದಿನಗಳ ಕಾಲ ಮುಕ್ತಿ ಸಿಗೋದು ಅನುಮಾನ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಈ ಕೇಸು ಇನ್ನಷ್ಟು ಕ್ಲಿಷ್ಟ ಆಗ್ತಾನೆ ಇದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಹತ್ತಿರದಲ್ಲಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಅವಕಾಶ ಇರೋದರಿಂದ ಸಹಜವಾಗಿ ಇಷ್ಟು ದಿನಗಳ ಒಳಗೆ ಅಥವಾ ಇಷ್ಟು ಬೇಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಿಲ್ಲ. ಇನ್ನಷ್ಟು ದಿನಗಳ ಕಾಲ ದರ್ಶನನ್ನು ಜೈಲಿನಲ್ಲೇ ಕೊಳೆಯುವಂತೆ ಮಾಡ್ತಾರಾ ಅನ್ನುವಂತಹ ಅನುಮಾನ ಮೂಡುವಂತೆ ಮಾಡಿದೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮತ್ತು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥ ಪೊಲೀಸರು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನಷ್ಟು ವಿಚಾರಗಳನ್ನು ಕೂಡ ಕೆದಕುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದು, ಹೀಗಾಗಿ ಸದ್ಯಕ್ಕಂತೂ ಈ ಪ್ರಕರಣದ ತನಿಖೆ ಮುಗಿಯುವಂಥ ಲಕ್ಷಣ ಕಾಣಿಸ್ತಿಲ್ಲ. ಹಾಗೆಯೇ ಇದರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಭಾರಿ ವಿಳಂಬವಾಗಿ ಅಥವಾ ವಿರಳವಾಗಿ ಕಾಣಿಸ್ತಿದೆ. ಇದರ ಬೆನ್ನಲ್ಲೇ ಈಗ ಈ ವಕೀಲರಿಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ ಈಗ ದರ್ಶನ್ ಅಭಿಮಾನಿಗಳಿಗೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ ಮತ್ತು ಏಕೈಕ ಪ್ರಶ್ನೆ ಅಂತ ಹೇಳಿದ್ರೆ ದರ್ಶನ್ಗೆ ಯಾವಾಗ ಬೇಲ್ ಸಿಗ್ಬೋದು, ಯಾವಾಗ ಹೊರಗಡೆ ಬರಬಹುದು ಅನ್ನುವಂಥದ್ದು. ಹಾಗಾದರೆ ಇದಕ್ಕೆ ಉತ್ತರವನ್ನು ನೋಡ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಅಥವಾ ಸಾಕಷ್ಟು ಕುತೂಹಲಗಳು ಅಥವಾ ಗೊಂದಲಗಳು ಕೂಡ ಸೃಷ್ಟಿಯಾಗುತ್ತಿದೆ. ಬಟ್ ಇದರ ಮಧ್ಯೆ ಒಬ್ಬರು ಈಗ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಹಿಂದೆ ಯಾವಾಗ ಡಿ ಕೆ ಶಿವಕುಮಾರ್ ರಿಲೀಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕಾ ಮಾಹಿತಿಯನ್ನು ಕೊಟ್ಟಿದ್ದಂತಹ ಅದೇ ವ್ಯಕ್ತಿ ಈಗ ಇಲ್ಲಿ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಬಿಡುಗಡೆ ಆಗುವಂತಹದ್ರ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನ ಇದೆ. ಯಾವಾಗ ಬರ್ತಾರೆ, ಯಾವಾಗ ರಿಲೀಸ್ ಆಗಬಹುದು. ಅವತ್ತು ಡಿ ಕೆ ಶಿವಕುಮಾರ್ ಬಿಡುಗಡೆಯ ಬಗ್ಗೆ ಪಕ್ಕ ಮಾತನ್ನು ಹೇಳಿದಂತಹ ಅದೇ ವ್ಯಕ್ತಿ ಇವತ್ತು ದರ್ಶನ್ ಬಿಡುಗಡೆ ಬಗ್ಗೆನೂ ಕೂಡ ಅದೇ ರೀತಿ ಪಕ್ಕವಾದಂತಹ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಅದು ನಿಜವಾಗುತ್ತಾ? ಹಾಗಾದರೆ ಆ ವ್ಯಕ್ತಿ ಯಾರು? ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಮತ್ತು ಗ್ಯಾಂಗಿಗೆ ಸದ್ಯಕ್ಕಂತೂ ಜೈಲುವಾಸದಿಂದ ಮುಕ್ತಿ ಸಿಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಸದ್ಯಕ್ಕಂತೂ ಜೈಲುವಾಸ ಕಾಯಂ ಆಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಹೀಗಿರುವಾಗ ದರ್ಶನ್ ಕಡೆಯಿಂದ ಅಥವಾ ದರ್ಶನ್ ಪರವಾದಂಥ ವಕೀಲರು ಇನ್ನೂ ಕೂಡ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಇಷ್ಟು ಬೇಗ ಮಾಡ್ತಾರೆ ಅನ್ನುವಂತಹ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಪೊಲೀಸರು ತಮ್ಮ ತನಿಖೆಯನ್ನು ಮುಗಿಸಿಲ್ಲ. ಹೀಗಾಗಿ ದರ್ಶನನ್ನು ಇಷ್ಟು ಬೇಗ ಇಲ್ಲಿ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಅಥವಾ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಭಾರಿ ವಿರಳವಾಗಿ ಕಾಣಿಸ್ತಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ ದರ್ಶನ್ ಅಂತಹ ನಂಬರ್ 1 ಹೀರೋ ಸುಮ್ಮನೆ ಕೂತ್ರೆ ಅವರಿಗೆ ಮಾತ್ರವಲ್ಲ ಇಡೀ ಚಿತ್ರರಂಗಕ್ಕೆ ನಷ್ಟ ಗ್ಯಾರಂಟಿ. ಈ ಹಿನ್ನೆಲೆಯಲ್ಲಾದರೂ ಕೂಡ ಈ ಡಿ ಬಾಸು ಇಮಿಡಿಯೇಟ್ ಆಗಿ ಬಣ್ಣ ಹಚ್ಚಲೇಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ಅವರ ಅಭಿಮಾನಿಗಳು ಕೂಡ ಯಾವಾಗಪ್ಪ ದರ್ಶನ್ ಬಿಡುಗಡೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರನ್ನು ನಂಬಿ ಹಣ ಹಾಕಿದಂತಹ ನಿರ್ಮಾಪಕರು ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಅವರಿಗೋಸ್ಕರ ಸಿನಿಮಾಗಳನ್ನು ರೆಡಿ ಮಾಡಿ ಇಟ್ಕೊಂಡು ಅವರ ಕಾಲ್ ಶೀಟ್ಗೆ ಕಾಯ್ತಾ ಇದ್ದವರು ಕೂಡ ದರ್ಶನ್ ಒಂದು ಸಲ ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇದರ ಬೆನ್ನಲ್ಲಿ ಅವರ ಪತ್ನಿ ಅಂತೂ ಶಕ್ತಿಪೀಠಗಳ ಮೊರೆಯನ್ನು ಹೋಗಿದ್ದಾರೆ, ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಅವರ ಬಿಡುಗಡೆಗೆ ಅಥವಾ ಆ ಕಾಲಕ್ಕೆ ಕರುನಾಡು ಯಾವತ್ತೂ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಇನ್ನೂ ಕೂಡ ಉತ್ತರ ಸಿಗ್ತಿಲ್ಲ. ಹೀಗಿರುವಾಗಲೇ ಕೊಪ್ಪಳದ ಒಬ್ಬ ಪ್ರಸಿದ್ಧ ವ್ಯಕ್ತಿ ಈಗ ಮತ್ತೆ ಭವಿಷ್ಯವಾಣಿಯನ್ನು ನುಡಿಯೋದ್ರ ಮೂಲಕ ಅಥವಾ ದರ್ಶನ್ ಹೊರಗಡೆ ಬರುವಂತಹ ಕಾಲವನ್ನು ಹೇಳೋದ್ರ ಮೂಲಕ ಈ ಕಾಲಜ್ಞಾನದಲ್ಲಿ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಅವತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಇದೇ ವ್ಯಕ್ತಿ ಒಂದು ಕಾಲಜ್ಞಾನವನ್ನು ನುಡಿದಿದ್ರು. ಅದೇ ವ್ಯಕ್ತಿಯಿಂದ ಈಗ ದರ್ಶನ್ ಬಿಡುಗಡೆಯ ಬಗ್ಗೆನೂ ಕೂಡ ಒಂದು ಕಾಲಜ್ಞಾನವನ್ನು ನುಡಿಯಲಾಗಿದೆ. ಹಾಗಾದರೆ ಯಾರದು? ಕೊಪ್ಪಳದ ಕೌಡೆಪೇರಿ ಲಾಲಸಾಬ ದೇವರು ನುಡಿದಂತಹ ಭವಿಷ್ಯ ಸದ್ಯಕ್ಕೆ ದರ್ಶನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳಿಗೆ ಒಂದು ಅಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೌದು, ಮೊಹರಂ ಸಂದರ್ಭದಲ್ಲಿ ದೇವರನ್ನು ಕೂರಿಸೋ ಪದ್ಧತಿ ಮುಸ್ಲಿಂ ಧರ್ಮದಲ್ಲಿ ಇದೆ. ಅದೇ ರೀತಿ ಕೊಪ್ಪಳದಲ್ಲಿ ಕೌಡೆಪೀರ ಲಾಲಸಾಬ್ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದೇ ಸಮಯದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ 10ನೇ ವಾರ್ಡ್ನಲ್ಲಿ ಇರಿಸಲಾಗಿದ್ದಂತಹ ಕೌಡೆಪೀರ ಲಾಲಸಾಬ ದೇವರ ಎದುರು ದರ್ಶನ್ ಅವರ ಅಭಿಮಾನಿ ಒಂದು ಪ್ರಶ್ನೆಯನ್ನು ಇಡ್ತಾರೆ. ದರ್ಶನ್ ಬಿಡುಗಡೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾರೆ. ಅಭಿಮಾನಿಗಳ ಈ ಪ್ರಶ್ನೆಗೆ ಕೆಲ ಸಮಯ ಯಾವುದೇ ಉತ್ತರವನ್ನು ನೀಡದೆ ಮೌನ ವಹಿಸಿದಂತಹ ಕೌಡೆಪೀರಿ ದೇವರು ಆ ನಂತರ ಉತ್ತರವನ್ನು ನೀಡಿದ್ದಾರೆ. 3 ತಿಂಗಳಲ್ಲಿ ದರ್ಶನ್ ಹೊರಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ಈ ದೇವರು ನುಡಿದಿದ್ದಾರೆ. ದೇವರು ನುಡಿದಂಥ ಈ ಭವಿಷ್ಯವನ್ನು ಕೇಳಿ ಸದ್ಯಕ್ಕೆ ಕೊಪ್ಪಳದಲ್ಲಿನ ಅಭಿಮಾನಿಗಳು ಸೇರಿ
ರಾಜ್ಯದ ನಾನಾ ಭಾಗದಲ್ಲಿರುವಂಥ ದರ್ಶನ್ ಅಭಿಮಾನಿಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಮತ್ತು ಖುಷಿಯನ್ನು ಪಟ್ಟಿದ್ದಾರೆ. ಯಾಕಂದರೆ ಇನ್ನೊಮ್ಮೆ 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಪ್ರಸ್ತುತ ಉಪಮುಖ್ಯಮಂತ್ರಿಯೂ ಕೂಡ ಆಗಿರುವಂಥ DK ಶಿವಕುಮಾರ್ ಅರೆಸ್ಟ್ ಆಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಕೌಡೆಪೀರ ಲಾಲಸಾಬ್ ದೇವರು ಭವಿಷ್ಯವನ್ನು ನುಡಿದರು. ಅವತ್ತು DK ಶಿವಕುಮಾರ್ ಅವರ ವಿಚಾರದಲ್ಲಿ ನುಡಿದಿದ್ದಂಥ ಭವಿಷ್ಯ ನಿಜವೂ ಕೂಡ ಆಗಿತ್ತು. ಅಂದಾಗೆ ಇನ್ನೊಂದು 15 ದಿನ ಉರುಳಿದರೆ ದರ್ಶನ್ ಕಂಬಿ ಹಿಂದೆ ಹೋಗಿ 2 ತಿಂಗಳಾಗಲಿದೆ. ಸದ್ಯಕ್ಕೆ ದರ್ಶನ್ ಅವರಿಗೆ ಜೈಲೂಟ ಹೊಂತ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೆ ಜಾಮೀನಿಗೆ ಅರ್ಜಿ ಹಾಕೋಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಮುಂದೇನು ಅಂತ ಹೇಳ್ಬಿಟ್ಟು ದರ್ಶನ್ ದಿಕ್ಕುದೋಚದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇತ್ತ ದರ್ಶನ್ ಅವರ ಪತ್ನಿ ಹೇಗಾದರೂ ಮಾಡಿ ದರ್ಶನ್ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹಾತೊರಿತ ಶಕ್ತಿಪೀಠಗಳ ಮೊರೆಯನ್ನು ಕೂಡ ಹೋಗಿದ್ದಾರೆ. ಈಗ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಪದೇ ಪದೇ ಒಂದಾದ್ಮೇಲೆ ಒಂದು ಹಿನ್ನಡೆ ಆಗ್ತಾನೆ ಇತ್ತು. ಈಗ ಮತ್ತೊಂದು ಕಡೆ ಈ ರೀತಿಯಾಗಿ ದೇವರುಗಳು ಭವಿಷ್ಯವಾಣಿಯನ್ನು ನುಡಿಯೋದ್ರ ಮೂಲಕ ದರ್ಶನ್ ಬಿಡುಗಡೆ ಆಗುತ್ತೆ ಮತ್ತು ಸ್ವಲ್ಪ ಕಾಯಬೇಕು ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ಸ್ವಲ್ಪ ಸಮಾಧಾನವನ್ನು ಅಥವಾ ನಿಟ್ಟುಸಿರನ್ನು ಬಿಡುವಂತೆಯೂ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದರೆ ಚಾರ್ಜ್ ಶೀಟ್ ಸಲ್ಲಿಕೆ ಅನ್ನುವಂಥದ್ದು ಪ್ರಮುಖ ಆಗ್ತದೆ. ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಅನ್ನುವಂಥದ್ದು ಎಷ್ಟು ತಡವಾಗುತ್ತೋ ಅಥವಾ ಎಷ್ಟು ಲೇಟ್ ಆಗುತ್ತೋ ಅಷ್ಟೇ ಲೇಟು ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದರೆ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಅವಕಾಶ ಇರೋದ್ರಿಂದ 90 ದಿನಗಳ ಒಳಗೆ ಪೊಲೀಸರು ಯಾವಾಗ ಬೇಕಾದರೂ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ಬೋದು. ಅವರು ಎಷ್ಟು ತಡ ಮಾಡ್ತಾ ಹೋಗ್ತಾರೋ ಅಷ್ಟು ವಿಳಂಬ ಆಗ್ತಾ ಹೋಗುತ್ತೆ ಜಾಮೀನು ಸಿಗುವಂಥ ಪ್ರಕ್ರಿಯೆ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೂ ಕೂಡ ವಕೀಲರು ಜಾಮೀನು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದ್ರೂ ಕೂಡ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಅದು ರಿಜೆಕ್ಟ್ ಆಗುತ್ತೆ ಅನ್ನೋದು ವಕೀಲರಿಗೆ ಗೊತ್ತು. ಒನ್ಸ್ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತ ಹೇಳಿದ್ರೆ ಆವಾಗ ಜಾಮೀನನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಥವಾ ಅವಾಗೊಂದು ಗ್ರೌಂಡ್ಸು ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅನ್ನುವಂಥದ್ದು ವಕೀಲರ ಕಾಯುವಿಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ದಟ್ 3 ತಿಂಗಳು ಅಂತ ಹೇಳಿದ್ರೆ ಇನ್ನೂ ಕೂಡ 3 ತಿಂಗಳು ಅಥವಾ ಓವರಾಲ್ ಆಗಿ 3 ತಿಂಗಳು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ದರ್ಶನ್ ಬಿಡುಗಡೆ ಅಸಾಧ್ಯ. ಈ ತಿಂಗಳು ಅಥವಾ ಮುಂದಿನ ತಿಂಗಳು ದರ್ಶನ್ ಬಿಡುಗಡೆ ಅಸಾಧ್ಯ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ ಬಿಡುಗಡೆ ಬಗ್ಗೆ, ಈ ಕೌಡೆಪೀರ ಲಾಲಾಸಾಬ್ ಹೇಳಿದಂಥ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.